ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, RRB ಎಕ್ಸಾಮ್ 2026ರ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಪರೀಕ್ಷಾ ದಿನಾಂಕ 10/2/2026 ನಡೆದಿರ್ತಕ್ಕಂಥ ಒಂದು ಫಸ್ಟ್ ಸ್ಟೇಜಲ್ಲಿ ನಡೆದಿರ್ತಕ್ಕಂಥ, ಅಂದರೆ ತುಂಬ ಎಕ್ಸಾಮ್ಸ್ ನಡೀತಾ ಹೋಗ್ತವೆ ಸ್ನೇಹಿತರೆ. ಯಾಕಂದರೆ ಶಿಫ್ಟ್ ವೈಸ್ ಮಾಡ್ತಾ ಹೋದಾಗ ದಿನ 3 ಎಕ್ಸಾಮ್ಸ್ ನಡೀತಾ ಹೋಗುತ್ತೆ. ಅದು ಕಂಟಿನ್ಯೂಸ್ ಆಗಿ ಎಷ್ಟೊಂದು ನಡೀತಕ್ಕಂಥದ್ದು ಸಹ ಆಗಿರುತ್ತೆ. ಸೊ ಇದು ಬಂದು ಲೆವೆಲ್ 1 ಸ್ಟೇಜ್ 1, ಸಮಯ ಬಂದು 12:45ರಿಂದ 2:15 ಗಂಟೆ ನಡೆದಿರ್ತಕ್ಕಂಥ ಒಂದು ಎಕ್ಸಾಮ್ನ ಒಂದು ಪೇಪರ್ ಆಗಿರುತ್ತೆ. ಸೊ ಇದು 2026ರ ಪ್ರಶ್ನೆ ಪತ್ರಿಕೆ. ಇವತ್ತಿನ ಕ್ಲಾಸಸ್ಸನ್ನು ನಾವು ಸೈನ್ಸ್ನ ನೋಡ್ತಾ ಹೋಗೋಣ. ಸೊ RRB ಎಕ್ಸಾಮ್ 2026 ಫಸ್ಟ್ ಕ್ವಶನ್ ನೋಡ್ತಾ ಹೋದಾಗ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಸ್ನೇಹಿತರೆ. ಬೋರ್ ಪರಮಾಣು ಮಾದರಿಯ ಪ್ರಕಾರ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ಸುತ್ತ ಯಾವ ಕಕ್ಷೆಗಳಲ್ಲಿ ಸುತ್ತುತ್ತವೆ? ಬೋರ್ ಪರಮಾಣು ಮಾದರಿಯ ಪ್ರಕಾರ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ಸುತ್ತ ಯಾವ ಕಕ್ಷೆಯಲ್ಲಿ ಸುತ್ತುತ್ತವೆ? ಸೊ ನಮಗೆ ಗೊತ್ತಿದೆ, ಒಂದು ನ್ಯೂಕ್ಲಿಯಸ್ ಇದೆ ಅಂತ ಹೇಳಿದ್ರೆ ಒಳಗಡೆ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಇರುತ್ತೆ. ಸೊ ಹೊರಗಡೆ ಒಂದು ಕಕ್ಷೆಯಲ್ಲಿ ಆರ್ಬಿಟಲಲ್ಲಿ ಈ ಒಂದು ಎಲೆಕ್ಟ್ರಾನ್ಗಳು ಸುತ್ತಾ ಇರ್ತವೆ. ಆದರೆ ಸುತ್ತಬೇಕಾದ್ರೆ ಯಾವ ಕಕ್ಷೆಯಲ್ಲಿ ಸುತ್ತುತ್ತವೆ ಅಂತ ಕೇಳಿದರೆ ಡಿಸ್ಟ್ರಿಕ್ಟ್ ಆರ್ಬಿಟ್ಸ್ ಎಂದು ಕರೆಯಲ್ಪಡುವ ನಿರ್ದಿಷ್ಟ ಸ್ಥಿರ ವೃತ್ತಾಕಾರದ ಪಥಗಳು, ನಿರಂತರವಾಗಿ ಶಕ್ತಿಯನ್ನು ಕಳೆದುಕೊಳ್ಳುವ ಸುರುಳಿಯಾಕಾರದ ಪಥಗಳು, ಬದಲಾಗುವ ಶಕ್ತಿಯ ಅಂಡಾಕಾರದ ಕಕ್ಷೆಗಳು, ಯಾವುದೇ ಅನಿಯಂತ್ರಿತ ವೃತ್ತಾಕಾರದ ಪಥ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಡಿಸ್ಟ್ರಿಕ್ಟ್ ಆರ್ಬಿಟ್ಸ್ ಎಂದು ಕರೆಯಲ್ಪಡುವ ನಿರ್ದಿಷ್ಟ ಸ್ಥಿರ ವೃತ್ತಾಕಾರದ ಪಥಗಳಲ್ಲಿ ಎಲೆಕ್ಟ್ರಾನ್ಗಳು ಆ ಒಂದು ಕಕ್ಷೆಗಳಲ್ಲಿ ಸುತ್ತುತ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ಆನ್ಸರಲ್ಲಿ ಆಪ್ಷನ್ 1 ಆಗಿರುತ್ತೆ. ಸೊ ಎಕ್ಸಾಮ್ಸಲ್ಲಿ ಕ್ವಶನ್ ಯಾವ ರೀತಿ ಬರ್ಬೋದು ಸೈನ್ಸ್ ಅಂತ ನೋಡ್ಕೊಳ್ತಾ ಹೋಗಿ. ಯಾವುದು ಸಹ ನೇರವ ಕ್ವಶನ್ಸ್ ಇಲ್ಲ, ಎಲ್ಲ ಸ್ವಲ್ಪ ವಿಷಯ ಒಳಗಡೆ ಹೋಗಿ ಕೇಳಿರ್ತಕ್ಕಂಥದ್ದು ಆಗಿದೆ. ಕಾರಿನ ವೇಗ ಸಮಯದ ಗ್ರಾಫ್ ನೋಡ್ತಾ ಹೋದಾಗ ಕಾರಿನ ವೇಗ ಸಮಯದ ಗ್ರಾಫ್ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿ 40 km/hನಲ್ಲಿದೆ. t=0 ರಿಂದ t=3 ಗಂಟೆಗಳವರೆಗೆ ಗ್ರಾಫ್ ಮತ್ತು ಸಮಯದ ಅಕ್ಷದ ನಡುವಿನ ವಿಸ್ತೀರ್ಣವು ಏನನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದರೆ, ಸೊ ಆಪ್ಷನ್ ಕೊಟ್ಟಿದ್ದಾರೆ 3 ಗಂಟೆಗಳಲ್ಲಿ ಕಾರಿನ ಸ್ಥಾನಪಲ್ಲಟ, ಕಾರಿನ ಸರಾಸರಿ ವೇಗ, ಕಾರಿನ ವೇಗೋತ್ಕರ್ಷ, ಕಾರಿನ ಅಂತಿಮ ವೇಗ. ಸೊ ಇದು RRB ಗ್ರೂಪ್ ಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ. ಸೊ ನೋಡ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ 1 3 ಗಂಟೆಗಳಲ್ಲಿ ಕಾರಿನ ಸ್ಥಾನಪಲ್ಲಟ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಮಸೂರದ ಯಾವ ಭಾಗದ ಮೂಲಕ ಹಾದು ಹೋಗುವ ಕಿರಣವು ವಿಚಲನೆಗೊಳ್ಳದೆ ಹೊರಬರುತ್ತದೆ? ಮಸೂರದ ಯಾವ ಭಾಗದ ಮೂಲಕ ಹಾದು ಹೋಗುವ ಕಿರಣವು ವಿಚಲನೆಗೊಳ್ಳದೆ ಹೊರಬರುತ್ತದೆ? ಆಪ್ಷನ್ ಪ್ರಧಾನ ಸಂಗಮ, ಸಂಗಮ ಮತ್ತು ಕೇಂದ್ರದ ನಡುವೆ. ಆನ್ಸರ್ ಆಪ್ಷನ್ 3 ವಕ್ರತಾ ಕೇಂದ್ರ, ಆಪ್ಷನ್ 4 ದೃಕ್ ಕೇಂದ್ರ, ಆಪ್ಟಿಕಲ್ ಸೆಂಟರ್. ಸರಿಯಾದ ಒಂದು ಉತ್ತರ ಆಪ್ಷನ್ 4 ದೃಕ್ ಕೇಂದ್ರ ಅಥವಾ ಆಪ್ಟಿಕಲ್ ಸೆಂಟರ್ ಆಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ, ಒಂದು ಮಗು ತಾಯಿಯಿಂದ ಒಂದು ಎಕ್ಸ್ ಕ್ರೋಮೋಸೋಮ್ ಮತ್ತು ತಂದೆಯಿಂದ ಒಂದು ವೈ ಕ್ರೋಮೋಸೋಮ್ ಪಡೆದು ಜನಿಸುತ್ತದೆ. ಈ ಕ್ರೋಮೋಸೋಮ್ ಸಂಯೋಜನೆಯ ಪರಿಣಾಮವನ್ನು ಯಾವ ಹೇಳಿಕೆಯು ಸರಿಯಾಗಿ ವಿವರಿಸುತ್ತದೆ? ಆಪ್ಷನ್ ನೋಡ್ತಾ ಹೋದಾಗ ಎಕ್ಸ್ ಕ್ರೋಮೋಸೋಮ್ ಯಾವಾಗಲೂ ವೈ ಮೇಲೆ ಪ್ರಬಲವಾಗಿರೋದ್ರಿಂದ ಮಗು ಹೆಣ್ಣಾಗಿ ಬೆಳೆಯುತ್ತದೆ. ಆ್ಯಂಡ್ ಆಪ್ಷನ್ 2 ಏನು ಕೊಡಿದ್ರೆ 2 ವೈ ಕ್ರೋಮೋಸೋಮ್ಗಳಲ್ಲದೆ ಮಗುವು ಪುರುಷ ಲಕ್ಷಣಗಳನ್ನು ಬೆಳೆಸಿಕೊಳ್ಳುವುದಿಲ್ಲ. ವೈ ಕ್ರೋಮೋಸೋಮ್ ಇರುವಿಕೆಯಿಂದಾಗಿ ಮಗುವು ಗಂಡಾಗಿ ಬೆಳೆಯುತ್ತದೆ. 4ನೇ ಆಪ್ಷನ್ ತಾಯಿ ಎಕ್ಸ್ ಕ್ರೋಮೋಸೋಮ್ ನೀಡುವುದರಿಂದ ಮಗುವಿನ ಲಿಂಗವನ್ನು ತಾಯಿಯೇ ನಿರ್ಧರಿಸುತ್ತಾಳೆ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿರುವ ಹಾಗೆ ಸ್ನೇಹಿತರೆ, ಎಕ್ಸ್ ಅಂತಕ್ಕಂಥದ್ದು ಹೆಣ್ಣಲ್ಲಿರುತ್ತೆ, XY ಅಂತಕ್ಕಂಥದ್ದು ಗಂಡಲ್ಲಿರುತ್ತೆ. ಸೊ ಗಂಡಲ್ಲಿರ್ತಕ್ಕಂಥ ವೈ ಅಂತಕ್ಕಂಥದ್ದು ಏನು ಮಾಡುತ್ತೋ ಇದು ಗಂಡನ್ನು ರೆಪ್ರೆಸೆಂಟ್ ಮಾಡುತ್ತೆ, ಎಕ್ಸ್ ಸೇರಿಕೊಂಡ್ರೆ ಅದು ಹೆಣ್ಣು ಅಂತಕ್ಕಂಥ ಒಂದು ರೆಪ್ರೆಸೆಂಟ್ನ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಕ್ರೋಮೋಸೋಮ್ ವೈ ಇರುವಿಕೆಯಿಂದಾಗಿ ಮಗುವು ಗಂಡಾಗಿ ಬೆಳೀತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ 4 ನೋಡಿದಾಗ ತಾಯಿ ಎಕ್ಸ್ ಕ್ರೋಮೋಸೋಮ್ ನೀಡುವುದರಿಂದ ಮಗುವಿನ ಲಿಂಗವನ್ನು ತಾಯಿಯೇ ನಿರ್ಧರಿಸುತ್ತಾಳೆ ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ತಂದೆ ಒಂದು ಲಿಂಗ ಏನಿರುತ್ತೋ, ಸೊ ತಂದೆ ಒಂದು ಕ್ರೋಮೋಸೋಮ್ ಇರುತ್ತೋ ಅದರಿಂದ ಹೆಣ್ಣು ಗಂಡು ಅಂತಕ್ಕಂಥದ್ದನ್ನ ನಾವು ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 1974ರಲ್ಲಿ ಗರ್ವಾಲ್ ಹಿಮಾಲಯದಲ್ಲಿ ನಡೆದ ಚಿಪ್ಕೋ ಚಳುವಳಿಯು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ? 1974ರಲ್ಲಿ ಗರ್ವಾಲ್ ಹಿಮಾಲಯದಲ್ಲಿ ನಡೆದ ಚಿಪ್ಕೋ ಚಳುವಳಿಯು ಯಾವುದಕ್ಕೆ ಉದಾಹರಣೆಯಾಗಿದೆ? ಸಮುದಾಯ ನೇತೃತ್ವದ ಮರಗಳ ರಕ್ಷಣೆ, ನಗರ ಮೂಲಸೌಕರ್ಯ ಅಭಿವೃದ್ಧಿ, ಸರ್ಕಾರದ ನೇತೃತ್ವದ ಅರಣ್ಯೀಕರಣ, ಗಣಿಗಾರಿಕೆ ಆಧಾರಿತ ಅರಣ್ಯ ಶೋಷಣೆ.
ಸೊ 1974ರಲ್ಲಿ ನಡೀತಕ್ಕಂಥದ್ದು ಸುಂದರ್ಲಾಲ್ ಬಹುಗುಂಡ್ ಅವರ ಒಂದು ಇದರಲ್ಲಿ ನಡೀತಾ ಹೋಗ್ತದೆ. ಸೊ ಚಿಪ್ಕೋ ಚಳುವಳಿ ಅಂತಕ್ಕಂಥದ್ರಲ್ಲಿ ನೋಡ್ತಾ ಹೋದಾಗ ಇಲ್ಲೇನಾಗುತ್ತೆ, ಸಮುದಾಯದ ನೇತೃತ್ವದ ಮರಗಳ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಒಂದು ಚಿಪ್ಕೋ ಚಳುವಳಿ ನಡೀತಕ್ಕಂಥದ್ದು ಆಗಿದೆ. ಆಪ್ಷನ್ 1 ಸಮುದಾಯ ನೇತೃತ್ವದ ಮರಗಳ ರಕ್ಷಣೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ ಸ್ನೇಹಿತರೆ, ದ್ರವ್ಯರಾಶಿ ಮಾಸ್ ಅಂತ ಏನು ಕರಿತೀವೋ, ದ್ರವ್ಯರಾಶಿ ಮತ್ತು ಜಡತ್ವದ ನಡುವಿನ ಸಂಬಂಧವನ್ನು ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿ ವಿವರಿಸುತ್ತದೆ? ದ್ರವ್ಯರಾಶಿಯು ಜಡತ್ವಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ದ್ರವ್ಯರಾಶಿಯು ಜಡತ್ವದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ದ್ರವ್ಯರಾಶಿಯು ಜಡತ್ವಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ಆ್ಯಂಡ್ ದ್ರವ್ಯರಾಶಿಯು ಜಡತ್ವದಿಂದ ಸ್ವತಂತ್ರವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಮಾಸ್ ಅಂತಕ್ಕಂಥದ್ದು ಜಡತ್ವಕ್ಕೆ ನೇರ ಅನುಪಾತದಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ. ಮಾಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನರ್ಷಿಯಾ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ಆನ್ಸರ್ ಆಪ್ಷನ್ 1 ಡೈರೆಕ್ಟ್ಲಿ ಪ್ರಪೋರ್ಷನ್ ಅಥವಾ ನೇರ ಅನುಪಾತ. ಆ್ಯಂಡ್ ನೆಕ್ಸ್ಟ್, ಮಾನವನ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಪೆರಿಸ್ಟಾಲ್ಟಿಕ್ ಚಲನೆಗಳ ಪಾತ್ರವೇನು? ಆಪ್ಷನ್ ಜೀರ್ಣಕಾರಿ ಕಿಣ್ವಗಳನ್ನು ಉತ್ಪಾದಿಸುವುದು. ಆಪ್ಷನ್ 2 ಜಠರದಲ್ಲಿ ಪ್ರೋಟೀನ್ಗಳನ್ನು ಜೀರ್ಣಿಸುವುದು. ಆಪ್ಷನ್ 3 ರಕ್ತಕ್ಕೆ ಪೋಷಕಾಂಶಗಳನ್ನು ಹೀರಿಕೊಳ್ಳುವುದು. ಆಪ್ಷನ್ 4 ಜೀರ್ಣನಾಳದ ಉದ್ದಕ್ಕೂ ಆಹಾರವನ್ನು ಮುಂದಕ್ಕೆ ತಳ್ಳುವುದು. ಸೊ ಇಲ್ಲಿ ಪೆರಿಸ್ಟಾಲ್ಟಿಕ್ ಚಲನೆಗಳ ಪಾತ್ರ ಅಂತ ನೋಡ್ತಾ ಹೋದರೆ ಆಪ್ಷನ್ 4 ಜೀರ್ಣನಾಳದ ಉದ್ದಕ್ಕೂ ಆಹಾರವನ್ನು ಮುಂದಕ್ಕೆ ತಳ್ಳುವುದು ಇದರ ಒಂದು ಪ್ರಮುಖ ಕೆಲಸವಾಗಿರುತ್ತದೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಕ್ರಿಯಾತ್ಮಕ ಸರಣಿಯಲ್ಲಿ ರಿಯಾಕ್ಟಿವಿಟಿ ಸೀರೀಸ್ ಯಾವ ಲೋಹವು ಅತ್ಯಂತ ಉನ್ನತ ಸ್ಥಾನದಲ್ಲಿದೆ? ಪ್ರತಿಕ್ರಿಯಾತ್ಮಕ ಸರಣಿಯಲ್ಲಿ ಯಾವ ಲೋಹವು ಅತ್ಯಂತ ಉನ್ನತ ಸ್ಥಾನದಲ್ಲಿದೆ? ಆಪ್ಷನ್ ತಾಮ್ರ, ಬೆಳ್ಳಿ, ಸೋಡಿಯಂ, ಚಿನ್ನ. ಸರಿಯಾದ ಉತ್ತರ ಆಪ್ಷನ್ 3 ಸೋಡಿಯಂ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪದಾರ್ಥದ ಸ್ಥಿತಿಯ ಬದಲಾವಣೆ ಕುರಿತು ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ? ಹೇಳಿಕೆ 1 ಹೀಗಿದೆ: ಪದಾರ್ಥದ ಸ್ಥಿತಿಯ ಬದಲಾವಣೆಯು ಒಂದು ಭೌತಿಕ ಬದಲಾವಣೆಯಾಗಿದೆ. ಪದಾರ್ಥದ ಸ್ಥಿತಿಯು ಬದಲಾವಣೆಯು ಒಂದು ಬದಲಿಸಲಾಗದ ಬದಲಾವಣೆಯಾಗಿದೆ. ಸೊ ನೋಡ್ತಾ ಹೋದರೆ ಪದಾರ್ಥದ ಸ್ಥಿತಿಯ ಬದಲಾವಣೆ ಒಂದು ಭೌತಿಕ ಬದಲಾವಣೆಯಾಗಿದೆ. ಸರಿಯಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ಭೌತಿಕ ಬದಲಾವಣೆ ಅಂತ ಹೇಳಿದಾಗ ಒಂದು ಬದಲಾಯಿಸಲಾಗದ ಬದಲಾವಣೆ ಅಂತಕ್ಕಂಥ ತಪ್ಪಾಗುತ್ತೆ. ಸೊ ಆನ್ಸರ್ ಆಪ್ಷನ್ ಕೇವಲ ಎ ಮಾತ್ರ ಸರಿ ಇದೆ. ಮುಂದಿನ ಪ್ರಶ್ನೆ, ಹೈಡ್ರೋಕಾರ್ಬನ್ ಅನ್ನು ಸುಟ್ಟಾಗ ನೀಲಿ ಬಣ್ಣದ ಪ್ರಕಾಶಮಾನವಲ್ಲದ ಜ್ವಾಲೆಯು ಏನನ್ನು ಸೂಚಿಸುತ್ತದೆ? ಹೈಡ್ರೋಕಾರ್ಬನ್ ಅನ್ನು ಸುಟ್ಟಾಗ ನೀಲಿ ಬಣ್ಣದ ಪ್ರಕಾಶಮಾನವಲ್ಲದ ಜ್ವಾಲೆಯು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಆಮ್ಲಜನಕದ ಕೊರತೆ, ಸುಡದ ಕಾರ್ಬನ್ ಇರುವಿಕೆ, ಹೆಚ್ಚಿನ ತಾಪದೊಂದಿಗೆ ಸಂಪೂರ್ಣ ದಹನ, ಅಪೂರ್ಣ ದಹನ ಮತ್ತು ಮಸಿ ರಚನೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 3 ಹೆಚ್ಚಿನ ತಾಪಮಾನದೊಂದಿಗೆ ಸಂಪೂರ್ಣ ದಹನ. ನೆಕ್ಸ್ಟ್, ಕಾರ್ಬನ್ ತನ್ನೊಂದಿಗೆ ಮತ್ತು ಇತರ ಧಾತುಗಳೊಂದಿಗೆ ಬಂಧವನ್ನು ಏರ್ಪಡಿಸುವ ಮೂಲಕ ಹೆಚ್ಚಿನ ಸಂಖ್ಯೆಯ ಸಂಯುಕ್ತಗಳನ್ನು ರೂಪಿಸಲು ಅನುವು ಮಾಡಿಕೊಡುವ ಗುಣ ಯಾವುದು? ಕಾರ್ಬನ್ ತನ್ನೊಂದಿಗೆ ಮತ್ತು ಇತರ ಧಾತುಗಳೊಂದಿಗೆ ಬಂಧವನ್ನು ಏರ್ಪಡಿಸುವ ಮೂಲಕ ಹೆಚ್ಚಿನ ಸಂಖ್ಯೆಯ ಸಂಯುಕ್ತಗಳನ್ನು ರೂಪಿಸಲು ಅನುವು ಮಾಡಿಕೊಡುವ ಗುಣ ಯಾವುದು? ಕ್ಯಾಟನೇಷನ್, ಐಸೋಮೆರಿಸಮ್, ದಹನ, ಟೆಟ್ರಾವೇಲೆನ್ಸಿ. ಸರಿಯಾದಂತಹ ಉತ್ತರ ಆಪ್ಷನ್ ಎ ಕ್ಯಾಟನೇಷನ್. ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಚೆಕ್ ಡ್ಯಾಮ್ಗಳು ಎಂದರೆ ಏನು?
ಚೆಕ್ ಡ್ಯಾಮ್ ಎಂದರೆ ನದಿಗಳ ಸಮೀಪವಿರುವ ಸಣ್ಣ ಗುಡಿಸಲುಗಳು. ಆಪ್ಷನ್ 2 ಪ್ರವಾಹ ಪೀಡಿತ ಹಳ್ಳಗಳಿಗೆ ಅಡ್ಡಲಾಗಿ ನಿರ್ಮಿಸಿದ ಮಣ್ಣಿನ ಅಥವಾ ಕಾಂಕ್ರೀಟ್ ರಚನೆಗಳು. ಆಪ್ಷನ್ 3 ಕೈಗಾರಿಕಾ ನೀರಿನ ಪೂರೈಕೆಗಾಗಿ ಮಾತ್ರ ನಿರ್ಮಿಸಲಾದ ಅಣೆಕಟ್ಟುಗಳು. ಆಪ್ಷನ್ 4 ಕೃಷಿಗಾಗಿ ಅರ್ಧಚಂದ್ರಾಕೃತಿಯ ಬೆಟ್ಟಗಳು. ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ 3 ಕೈಗಾರಿಕಾ ಆಪ್ಷನ್ 2 ಪ್ರವಾಹ ಪೀಡಿತ ಹಳ್ಳಗಳಿಗೆ ಅಡ್ಡಲಾಗಿ ನಿರ್ಮಿಸಿದ ಮಣ್ಣಿನ ಅಥವಾ ಕಾಂಕ್ರೀಟ್ ರಚನೆಗಳಿಗೆ ನಾವು ಚೆಕ್ ಡ್ಯಾಮ್ಗಳೆಂದು ಕರೆಯಲಾಗುತ್ತದೆ. ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗೆ ನೀಡಲಾಗಿರುವ 2 ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಬರೆಯಿರಿ. ಹೇಳಿಕೆ 1 ಈ ರೀತಿದೆ: ಒಣ ಸುಣ್ಣದ ಮೇಲಿನ ಕ್ಲೋರಿನ್ ಕ್ರಿಯೆಯಿಂದಾಗಿ ಬ್ಲೀಚಿಂಗ್ ಪೌಡರ್ ಉತ್ಪತ್ತಿಯಾಗುತ್ತದೆ. ಆಪ್ಷನ್ ಬಿ ಹೇಳಿಕೆ ಬಿ ಕೊಟ್ಟಿದ್ದಾರೆ, ಅದರ ರಾಸಾಯನಿಕ ಸೂತ್ರ CaOCl2. ಸೊ ಈ 2 ಹೇಳಿಕೆಗಳಲ್ಲಿ ಸರಿಯಾದಂಥ ಒಂದು ಹೇಳಿಕೆ ಯಾವುದು, ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವುದು? ಸೊ ಒಣ ಸುಣ್ಣದ ಮೇಲಿನ ಕ್ಲೋರಿನ್ ಕ್ರಿಯೆಯಿಂದಾಗಿ ಬ್ಲೀಚಿಂಗ್ ಪೌಡರ್ ಉತ್ಪತ್ತಿಯಾಗುತ್ತದೆ ಸರಿಯಾದಂಥ ಒಂದು ಹೇಳಿಕೆ. ಹೇಳಿಕೆ ಬಿ ಬಂದು ಅದರ ರಾಸಾಯನಿಕ ಸೂತ್ರ ಅಂದರೆ ಬ್ಲೀಚಿಂಗ್ ಪೌಡರ್ ರಾಸಾಯನಿಕ ಸೂತ್ರ CaOCl2. ಸೊ 2 ಹೇಳಿಕೆಗಳು ಸರಿಯಾಗಿರೋದ್ರಿಂದ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಹೇಳಿಕೆ 2 ಸಹ ಸರಿಯಾಗಿರೋದ್ರಿಂದ ಆಪ್ಷನ್ 3 ಹೇಳಿಕೆ ಎ ಆ್ಯಂಡ್ ಬಿ 2 ಸರಿಯಾಗಿವೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಜೀವಕೋಶದ ಸೈಟೋಪ್ಲಾಸಂ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ಹೇಳಿಕೆಯು ತಪ್ಪಾಗಿದೆ. ಸೈಟೋಪ್ಲಾಸಮ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳು ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವುದು? ಫಸ್ಟ್ ಆಪ್ಷನ್, ಯೂಕ್ಯಾರಿಯೋಟಿಕ್ ಮತ್ತು ಪ್ರೊಕ್ಯಾರಿಯೋಟಿಕ್ 2 ಜೀವಕೋಶಗಳಲ್ಲಿ ಸೈಟೋಪ್ಲಾಸಮ್ ಇರುತ್ತದೆ. ಆ್ಯಂಡ್ ಆಪ್ಷನ್ 2 ಏನು ಕೊಟ್ಟಿದ್ದಾರೆ, ಸೈಟೋಪ್ಲಾಸಮ್ ಎಂಬುದು ಪ್ಲಾಸ್ಮಾ ಪೊರೆಯ ಒಳಗಿನ ದ್ರವ ತುಂಬಿದ ಪ್ರದೇಶವಾಗಿದೆ. ಆಪ್ಷನ್ 3 ಸೈಟೋಪ್ಲಾಸಮ್ ಅನೇಕ ಕಣದಂಗಗಳನ್ನು ಹೊಂದಿರುತ್ತದೆ. ಆಪ್ಷನ್ 4 ಸಸ್ಯ ಜೀವಕೋಶದಲ್ಲಿ ಸೈಟೋಪ್ಲಾಸಮ್ ಜೀವಕೋಶದ ಭಿತ್ತಿ ಮತ್ತು ಪ್ಲಾಸ್ಮಾ ಪೊರೆಯ ನಡುವೆ ಕಂಡುಬರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ 4 ಎಂದು ಇದು ಹೇಳಿಕೆ ತಪ್ಪಾಗಿದೆ. ಆಪ್ಷನ್ 4 ತಪ್ಪಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಹೂವಿನಲ್ಲಿ ಯಾವ ಬದಲಾವಣೆಯು ಫಲೀಕರಣ ಸಂಭವಿಸಿದೆ ಎಂದು ಸಂಕೇತಿಸುತ್ತದೆ? ಸೊ ಈಗ ಹೂವಿನಲ್ಲಿ ಯಾವ ಬದಲಾವಣೆಯಿಂದ ಆ ಒಂದು ಹೂವು ಅಥವಾ ಆ ಒಂದು ಹಣ್ಣು ಫಲೀಕರಣ ಆಗಿದೆ, ಪಕ್ವತೆಯನ್ನು ಹೊಂದಿದೆ ಅಂತಕ್ಕಂಥ ಸಂಕೇತವನ್ನು ಸೂಚಿಸುತ್ತದೆ. ಆಪ್ಷನ್ ನೋಡ್ತಾ ಹೋದರೆ ಹೊಸ ಕೇಸರಗಳ ರಚನೆ, ಪರಾಗನಾಳದ ಬೆಳವಣಿಗೆ, ಅಂಡಕವು ಬೀಜವಾಗಿ ಮತ್ತು ಅಂಡಾಶಯವು ಹಣ್ಣಾಗಿ ಪಕ್ವವಾಗುವುದು, ದಳಗಳು ದೊಡ್ಡದಾಗಿ ಮತ್ತು ಪ್ರಕಾಶಮಾನವಾಗುವುದು. ಸೊ ಇಲ್ಲಿ ಫಲಿತ ಅಂತ ಹೇಳಿದಾಗ ಸ್ನೇಹಿತರೆ ಫಲೀಕರಣ ಅಂತ ಹೇಳಿದಾಗ ಆಪ್ಷನ್ 3 ಆಗುತ್ತೆ. ಅಂಡಕವು ಬೀಜವಾಗಿ ಮತ್ತು ಅಂಡಾಶಯವು ಹಣ್ಣಾಗಿ ಪಕ್ವ ಆಗ್ತಕ್ಕಂಥ ನಾವೇನಂತೀವಿ ಫಲೀಕರಣ ಅಂತ ನೋಡಬಹುದಾಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಬಿಸಿ ದಿನದಲ್ಲಿ ತಣ್ಣನೆಯ ಗಾಜಿನ ಹೊರ ಮೇಲ್ಮೈಯಲ್ಲಿ ನೀರಿನ ಹನಿಗಳು ಹೇಗೆ ರೂಪುಗೊಳ್ಳುತ್ತವೆ ಎಂಬುದನ್ನು ಯಾವ ಪ್ರಕ್ರಿಯೆಯು ಉತ್ತಮವಾಗಿ ವಿವರಿಸುತ್ತದೆ? ಬಿಸಿ ದಿನದಲ್ಲಿ ತಣ್ಣನೆ ಗಾಜಿನ ಹೊರ ಮೇಲ್ಮೈಯಲ್ಲಿ ನೀರಿನ ಹನಿಗಳು ಹೇಗೆ ರೂಪುಗೊಳ್ಳುತ್ತವೆ ಎಂಬುದನ್ನು ಯಾವ ಪ್ರಕ್ರಿಯೆಯು ಉತ್ತಮವಾಗಿ ವಿವರಿಸುತ್ತದೆ? ಆವಿಯಾಗುವಿಕೆ, ಸಾಂದ್ರೀಕರಣ, ಉತ್ಪತನ, ಘನೀಕರಣ. ಸರಿಯಾದ ಉತ್ತರ ಆಪ್ಷನ್ 2 ಸಾಂದ್ರೀಕರಣ. ಮುಂದಿನ ಪ್ರಶ್ನೆ, ಸಮರ್ಥನೆ ಮತ್ತು ಕಾರಣವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಪ್ರತಿಪಾದನೆ ಸಮರ್ಥನೆ ನೋಡ್ತಾ ಹೋಗೋಣ. ಸೊ ಪ್ರತಿಪಾದನೆ ಏನಿದೆ, ಸಮ್ಮೇಳನ ಸಭಾಂಗಣದ ಮೇಲ್ಛಾವಣಿಯನ್ನು ವಕ್ರವಾಗಿ ಮಾಡಲಾಗಿದೆ. ಸಮ್ಮೇಳನದ ಸಭಾಂಗಣವನ್ನು ಮೇಲ್ಛಾವಣಿಯನ್ನು ವಕ್ರವಾಗಿ ಮಾಡಲಾಗಿದೆ. ಕಾರಣ, ಬಾಗಿದ ಛಾವಣಿಗಳು ಶಬ್ದವು ಸಭಾಂಗಣದಲ್ಲಿ ಸಮವಾಗಿ ಹರಡಲು ಸಹಾಯವನ್ನು ಮಾಡುತ್ತವೆ.
ಸೊ ಹೇಳಿಕೆ ಪ್ರತಿಪಾದನೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ರೀಸನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸಮ್ಮೇಳನ ಸಭಾಂಗಣದಲ್ಲಿ ಮೇಲ್ಛಾವಣಿಯನ್ನು ವಕ್ರವಾಗಿ ಮಾಡಲಾಗಿದೆ ಅಂತೆ. ಬಿಕಾಸ್ ಯಾಕೆ ಅಂತಂದರೆ ಬಾಗಿದ ಛಾವಣಿಗಳು ಶಬ್ದವು ಸಭಾಂಗಣದಲ್ಲಿ ಸಮವಾಗಿ ಹರಡಲು ಸಹಾಯವನ್ನು ಮಾಡುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳೇನು ನೋಡ್ತಾ ಹೋದಾಗ ಆಪ್ಷನ್ ಕೊಟ್ಟಾಗ ಸೊ ಆನ್ಸರ್ ಆಪ್ಷನ್ ಒಂದಾಗಿರುತ್ತೆ. ಪ್ರತಿಪಾದನೆ ಮತ್ತು ಕಾರಣ ಎರಡೂ ನಿಜ ಮತ್ತು ಕಾರಣವು ಪ್ರತಿಪಾದನೆಗೆ ಸರಿಯಾದಂಥ ಒಂದು ವಿವರಣೆಯಾಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ನಿಮ್ನ ದರ್ಪಣದ ಪ್ರಧಾನ ಸಂಗಮವು ಯಾವ ಬಿಂದುವಾಗಿದೆ? ಕಾನ್ಕೇವ್ ಮಿರರ್. ನಿಮ್ನ ದರ್ಪಣದ ಪ್ರಧಾನ ಸಂಗಮವು ಯಾವ ಬಿಂದುವಾಗಿದೆ? ಆಪ್ಷನ್ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಕಿರಣಗಳು ಪ್ರತಿಫಲನದ ನಂತರ ಕೇಂದ್ರೀಕೃತವಾಗುವ ಬಿಂದು. ಆಪ್ಷನ್ 2 ದರ್ಪಣದ ಮೇಲೆ ಪ್ರಧಾನ ಅಕ್ಷವನ್ನು ಛೇದಿಸುವ ಬಿಂದು. ಆಪ್ಷನ್ 3 ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಕಿರಣಗಳು ಪ್ರತಿಫಲನದ ನಂತರ ವಿಕೇಂದ್ರೀಕೊಳ್ಳುವಂತೆ ತೋರುವ ಬಿಂದು. ಆಪ್ಷನ್ 4 ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣಗಳು ಕೇಂದ್ರೀಕೃತವಾಗುವ ಬಿಂದು. ನಿಮ್ನ ದರ್ಪಣದ ಪ್ರಧಾನ ಸಂಗಮವು ಯಾವ ಬಿಂದುವಾಗಿರುತ್ತದೆ? ಆನ್ಸರ್ ಬಂದು ಆಪ್ಷನ್ 1 ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಕಿರಣಗಳು ಪ್ರತಿಫಲನದ ನಂತರ ಕೇಂದ್ರೀಕೃತವಾಗುವ ಬಿಂದು. ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಬಿಸಿ ವಸ್ತುವನ್ನು ಮುಟ್ಟಿದಾಗ ಸ್ನಾಯುವಿನ ಪ್ರತಿಕ್ರಿಯೆಯಲ್ಲಿ ವಿಳಂಬವಾಗುತ್ತದೆ. ತ್ವರಿತ ಚಲನೆಯನ್ನು ತರಲು ಸ್ನಾಯುವಿಗೆ ನರ ಪ್ರಚೋದನೆಯನ್ನು ಸಾಗಿಸಲು ನರ ಅಂಗಾಂಶದ ಯಾವ ಭಾಗವು ನೇರವಾಗಿ ಕಾರಣವಾಗಿದೆ? ಒಬ್ಬ ವ್ಯಕ್ತಿಯು ಬಿಸಿ ವಸ್ತುವನ್ನು ಮುಟ್ಟಿದಾಗ ಸ್ನಾಯುವಿನ ಪ್ರತಿಕ್ರಿಯೆಯಲ್ಲಿ ವಿಳಂಬವಾಗುತ್ತದೆ. ತ್ವರಿತ ಚಲನೆಯನ್ನು ತರಲು ಸ್ನಾಯುವಿಗೆ ನರ ಪ್ರಚೋದನೆಯನ್ನು ಸಾಗಿಸಲು ನರ ಅಂಗಾಂಶದ ಯಾವ ಭಾಗವು ನೇರವಾಗಿ ಕಾರಣವಾಗಿದೆ? ಆಪ್ಷನ್ ಕೊಟ್ಟಿದ್ರೆ ಸಂಯೋಜಕ ಅಂಗಾಂಶ, ಡೆಂಡ್ರೈಟ್ಗಳು, ನ್ಯೂಕ್ಲಿಯಸ್ಸು, ಆಕ್ಷನ್. ಸರಿಯಾದಂಥ ಉತ್ತರ ಆಪ್ಷನ್ 4 ಆಕ್ಸನ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಸಾಮಾನ್ಯವಾಗಿ ಯಾವುದನ್ನು ಉತ್ಪಾದಿಸುತ್ತವೆ? ಆಪ್ಷನ್ ಯಾವುದೇ ಜ್ವಾಲೆ ಇಲ್ಲ, ಕಪ್ಪು ಹೊಗೆಯೊಂದಿಗೆ ಹಳದಿ ಜ್ವಾಲೆ, ಕಿಡಿಗಳೊಂದಿಗೆ ಬಿಳಿ ಜ್ವಾಲೆ, ಸ್ವಚ್ಛವಾದ ನೀಲಿ ಜ್ವಾಲೆಗಳು. ಸರಿಯಾದ ಉತ್ತರ ಆಪ್ಷನ್ 2 ಕಪ್ಪು ಹೊಗೆಯೊಂದಿಗೆ ಹಳದಿ ಜ್ವಾಲೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ರೇಖಾಚಿತ್ರದಲ್ಲಿ ಕಾಂತೀಯ ಕ್ಷೇತ್ರ ರೇಖೆಗಳನ್ನು ಹತ್ತಿರ ಇದ್ದಾಗ ಅದರ ಅರ್ಥವೇನು? ಸೊ ನೀವು ನೋಡಿರ್ಬೋದು ಕಾಂತೀಯ ಒಂದಿದ್ರಲ್ಲಿ ನೋಡ್ತಾ ಹೋದಾಗ ಸೊ ಅದರ ಒಂದು ಕಾಂತ ಕ್ಷೇತ್ರ ರೇಖೆಯಿಂದ ಹತ್ತಿರ ತಂದರೆ ಏನಾಗುತ್ತೆ? ಅಲ್ಲಿ ಯಾವುದೇ ಒಂದು ಕಾಂತೀಯ ಕ್ಷೇತ್ರ ಇರುವುದಿಲ್ಲ. ಆ ಪ್ರದೇಶದಲ್ಲಿ ಕಾಂತೀಯ ಕ್ಷೇತ್ರವು ದುರ್ಬಲವಾಗಿದೆ. ಕಾಂತೀಯ ಕ್ಷೇತ್ರ ದಿಕ್ಕು ಬದಲಾಗಿದೆ. ಆ ಪ್ರದೇಶದಲ್ಲಿ ಕಾಂತೀಯ ಕ್ಷೇತ್ರವು ಪ್ರಬಲವಾಗಿದೆ. ಸೊ ಕಾಂತೀಯ ರೇಖೆಗಳು ತುಂಬ ಹತ್ತಿರ ಇದ್ದಾವೆ ಅಂತ ಹೇಳಿದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಕಾಂತೀಯ ಕ್ಷೇತ್ರವು ಪ್ರಬಲವಾಗಿರುತ್ತದೆ, ಜಾಸ್ತಿ ಇರುತ್ತೆ ಅಂತ ಅರ್ಥ ಬರುತ್ತೆ ಸ್ನೇಹಿತರೆ. ಆಪ್ಷನ್ 4 ಪ್ರಬಲವಾಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯ ಪ್ರಯೋಜನವೇನು? ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯ ಪ್ರಯೋಜನವೇನು? ಇದಕ್ಕೆ ಯಾವಾಗಲೂ ಬೇರೆ ಬೇರೆ ಪ್ರಭೇದದ 2 ಸಸ್ಯಗಳು ಬೇಕಾಗುತ್ತವೆ. ಇದು ಫಲೀಕರಣ ನಡೆಯದಂತೆ ತಡೆಯುತ್ತದೆ. ಇದು ಆನುವಂಶಿಕ ವೈವಿಧ್ಯತೆಯನ್ನು ಹೊಂದಿರುವ ಬೀಜಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಇದು ಕೇವಲ ಬೇರು ವ್ಯವಸ್ಥೆಯಲ್ಲಿ ಮಾತ್ರ ಸಂಭವಿಸುತ್ತದೆ. ಸೊ ಸರಿಯಾದಂಥ ಉತ್ತರ ಸ್ನೇಹಿತರೆ ಆನ್ಸರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ. ಏನಂತ ಹೇಳಿದ್ರೆ ಇದು ಆನುವಂಶಿಕ ವೈವಿಧ್ಯತೆಯನ್ನು ಹೊಂದಿರುವ ಬೀಜಗಳನ್ನು ಉತ್ಪಾದಿಸಲು ಸಹಾಯವನ್ನು ಮಾಡುತ್ತದೆ. ಇದರೊಂದು ಕೆಲಸ ಆಗಿರುತ್ತೆ. ಸೊ ಅದೊಂದು ಉಪಯೋಗ ಅಂತ ಹೇಳಬಹುದು. ಮುಂದಿನ ಪ್ರಶ್ನೆ, 2 ಗ್ರಹಗಳು ಒಂದೇ ಗಾತ್ರದ ತ್ರಿಜ್ಯವನ್ನು ಹೊಂದಿದೆ. ಗ್ರಹ ಎನ ದ್ರವ್ಯರಾಶಿಯು ಗ್ರಹ ಬಿಗಿಂತ 2 ಪಟ್ಟು ಹೆಚ್ಚಿದೆ. ಗ್ರಹ ಎ ಮತ್ತು ಗ್ರಹ ಬಿ ನಡುವಿನ ಗುರುತ್ವಾಕರ್ಷಣೆ ವೇಗವರ್ಧನೆಯು ಅನುಪಾತ ಎಷ್ಟು ಅಂತ ಕೇಳಿದರೆ ಸೊ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. 1:2, 4:1, 2:1, 1:1. ಸರಿಯಾದ ಒಂದು ಉತ್ತರ ಆಪ್ಷನ್ 3 2:1 ಆಗಿರುತ್ತೆ.
ಮುಂದಿನ ಪ್ರಶ್ನೆ, I ವಿದ್ಯುತ್ ಹರಿಯುತ್ತಿರುವ ಸೊಲೆನಾಯ್ಡ್ನಿಂದ ಉಂಟಾಗುವ ಕಾಂತೀಯ ಕ್ಷೇತ್ರವು B ಆಗಿದೆ. ಸೊಲೆನಾಯ್ಡ್ನಲ್ಲಿ ಹರಿಯುವ ವಿದ್ಯುತ್ತನ್ನು ಅರ್ಧದಷ್ಟು ಕಡಿಮೆ ಮಾಡಿದಾಗ ಉಂಟಾಗುವ ಕಾಂತೀಯ ಕ್ಷೇತ್ರ ಎಷ್ಟು ಅಂತ ಕೇಳಿದರೆ, ಸೊ B/2, B2, B/4, 2B ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ ಒಂದು B/2 ಆಗಿರುತ್ತೆ. ಸೊ ಸೈನ್ಸಲ್ಲಿ ಲಾಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ, ಸೊ ಸೈನ್ಸಲ್ಲಿ 25 ಕ್ವೆಶನ್ಸ್ ಇರುತ್ತೆ, ಮ್ಯಾಥ್ಸ್ 25 ಆ್ಯಂಡ್ ರೀಸನಿಂಗ್ಗೆ ಸಂಬಂಧಪಟ್ಟಂತೆ 25, ಮೆಂಟಲ್ ಎಬಿಲಿಟಿ. ಸೊ GKಗೆ ಸಂಬಂಧಪಟ್ಟಂತೆ 25 ಕ್ವೆಶನ್ ಇರುತ್ತೆ. GKಗೆ ಒಂದು 20, ಮೆಂಟಲ್ ಎಬಿಲಿಟಿ ಬಂದು 30 ಇದೆ, ಆ್ಯಂಡ್ ಮ್ಯಾಥ್ಸ್ ಬಂದು 25 ಇದೆ, ಆ್ಯಂಡ್ ಸೈನ್ಸ್ ಬಂದು 25 ಕ್ವೆಶನ್ ಇದೆ ಸ್ನೇಹಿತರೆ. ಸೊ 25ನೇ ಕ್ವೆಶನ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಕ್ವೆಶನ್ ಆಗಿರುತ್ತೆ. ಕೆಲಸ ವರ್ಕ್ ಕುರಿತಾದ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪು ಅಂತ ಕೇಳಿದರೆ, ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವುದು? ಆಪ್ಷನ್ ಒಂದು, ಕೆಲಸವು ಧನಾತ್ಮಕ, ಋಣಾತ್ಮಕ ಅಥವಾ ಶೂನ್ಯವಾಗಿರಬಹುದು. ಕೆಲಸವು ಶಕ್ತಿಯಂತೆಯೇ ಅದೇ ಘಟಕಗಳನ್ನು ಹೊಂದಿದೆ. ಎಲ್ಲ ಶಕ್ತಿಗಳ ಕೆಲಸವು ಮಾರ್ಗ ಸ್ವತಂತ್ರ ಪ್ರಮಾಣವಾಗಿದೆ. ಕೆಲಸವು ಸಾಗಣೆಯಲ್ಲಿರುವ ಶಕ್ತಿಯಾಗಿದೆ ಅಂತ ಕೇಳಿದರೆ, ಸೊ ಕೆಲಸವು ಸಾಗಣೆ, ಓಕೆ ಹೌದು. ಸೊ ಅಲ್ಲೊಂದು ಸ್ಥಾನಪಲ್ಲಟ ಅಂತ ಹೇಳ್ತೀವಿ. ಸೊ ಸ್ಥಾನಪಲ್ಲಟ ಆದ್ರೇ ಅದನ್ನು ಕೆಲಸ ಅಂತ ಹೇಳ್ತಕ್ಕಂಥದ್ದು. ಆ್ಯಂಡ್ ಕೆಲಸ ಧನಾತ್ಮಕ, ಋಣಾತ್ಮಕ ಮತ್ತು ಶೂನ್ಯವಾಗೂ ಸಹ ಇರಬಹುದು. ಕೆಲಸವು ಶಕ್ತಿಯಂತೆ ಅದೇ ಘಟಕಗಳನ್ನು ಹೊಂದಿರತಕ್ಕಂಥದ್ದು ಸಹ ಆಗಿದೆ. ಬಟ್ ಎಲ್ಲ ಶಕ್ತಿಗಳಿಗೆ ಕೆಲಸದ ಮಾರ್ಗ ಸ್ವತಂತ್ರ ಪ್ರಮಾಣವಾಗಿದೆ ಅಂತ ಕೊಟ್ಟರೆ, ಅಂದರೆ ಸ್ವತಂತ್ರ ಅಲ್ಲ, ಶಕ್ತಿಯು ಕೆಲಸಕ್ಕೂ ಒಂದು ಕನೆಕ್ಷನ್ ಇದೆ ಸ್ನೇಹಿತರೆ. ಶಕ್ತಿ ಮತ್ತು ಕೆಲಸಕ್ಕೆ ಯಾವುದೋ ಒಂದು ಏನು ಕೊಟ್ಟರೆ ಸ್ವತಂತ್ರ ಅಂದರೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಕೊಟ್ಟಿದ್ರೆ, ಸೊ ಇದೆ ಶಕ್ತಿ ಮತ್ತು ಕೆಲಸವು ಒಂದಕ್ಕೊಂದು ಪರಸ್ಪರ ಸಂಬಂಧವನ್ನು ಹೊಂದಿರತಕ್ಕಂಥದ್ದಾಗಿದೆ. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 3 ಆಗಿರುತ್ತೆ. ಯಾವ ಹೇಳಿಕೆ ತಪ್ಪು ಅಂತ ಹೇಳಿದ್ರಲ್ಲ, ಆಪ್ಷನ್ 3 ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ.